ಹಾಯ್ ಡಿಯರ್ಸ್, ಹೊರಗಡೆ ಹೋಟ್ಲಲ್ಲಿ ಸಿಗೋದಕ್ಕಿಂತಲೂ ಇನ್ನೂ ರುಚಿಯಾಗಿ ಅದ್ಭುತವಾಗಿರುವಂಥ ಚಿಕನ್ 65 ಮನೆಯಲ್ಲೇ ಸುಲಭವಾಗಿ ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಚಿಕನ್ 65 ಮಾಡೋದಕ್ಕೆ ಮುಖ್ಯವಾಗಿ ಇದಕ್ಕೆ ಸ್ವಲ್ಪ ಬೋನ್ಲೆಸ್ ಚಿಕನ್ ಇದ್ರೇ ಚೆನ್ನಾಗಿರುತ್ತೆ. ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನಷ್ಟು ಮೆಣಸಿನ್ಕಾಯಿ ಪೇಸ್ಟ್, ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲೆ, ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರು, ಅರ್ಧ ನಿಂಬೆ ಹಣ್ಣಿನ ರಸ ಹಾಕಿ ಕಲಿಸ್ಕೊಳ್ಳೋಣ. ಸೊ ಇದ್ರ ಜೊತೆಗೆ ನಮಗೆ ಮಸಾಲೆಗಳೆಲ್ಲ ಹಾಕಿ ನಂತರ ನಾವು ಡೀಪ್ ಫ್ರೈ ಮಾಡೋದ್ರಿಂದ ಚಿಕನ್ ಟೆಂಡರ್ ಆಗುತ್ತೆ. ಮೊಸರೆಲ್ಲ ಹಾಕಿರೋದ್ರಿಂದ ಹಾಗೆ ಮಸಾಲೆ ಎಲ್ಲ ಹಿಡ್ಕೊಂಡು ಟೆಂಡರ್ ಆಗಿರುತ್ತೆ. ತುಂಬ ಜ್ಯೂಸಿ ಆಗಿರೋಂಥ ಚಿಕನ್ 65 ನೀವು ಮಾಡ್ಕೋಬೋದು. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿ ಮಸಾಲೆ ಜೊತೆಗೆ ಚಿಕನ್ ಕಲಿಸ್ಕೊಂಡ ನಂತರ ನಾನು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಿದ್ದೀನಿ. ಮೈದಾ ಹಿಟ್ಟು ಚಿಕನ್ ಮೇಲ್ಗಡೆ ಇರುವಂಥ ಮಸಾಲೆ ಸಪ್ರೇಟ್ ಆಗ್ದಲೇ ಇರೋ ಹಾಗೆ ಅಥವಾ ಆ ಚಿಕನ್ಗೆ ಅಂಟ್ಕೊಂಡಿರೋ ಹಾಗೆ ಸಹಾಯ ಮಾಡುತ್ತೆ. ಸೊ ಬೈಂಡಿಂಗಿಗೋಸ್ಕರ ಒಂದು 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಿ ಕಲಿಸ್ಬಿಟ್ಟು ಅರ್ಧ ಗಂಟೆ ನಾವು ಇದನ್ನು ಸೈಡಲ್ಲಿ ಇಟ್ಕೊಂಬೇಡ. ಈ ರೀತಿ ಫಸ್ಟೇ ಕಲಸಿ ಒಂದು ಅರ್ಧ ಗಂಟೆ ಬಿಟ್ಟು ನಂತರ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದ್ರಿಂದ ಚಿಕನಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ತುಂಬ ರುಚಿಯಾಗಿರೋಂಥ ಚಿಕನ್ 65 ನಾವು ಮಾಡ್ಕೋಬೋದು. ಅರ್ಧ ಗಂಟೆ ನಂತರ ನೋಡಿ ಈ ಥರ ಚಿಕನ್ಗೆ ಆ ಮಸಾಲ ಎಲ್ಲ ಚೆನ್ನಾಗಿ ಹಿಡಿದಿದೆ. ಮೈದಾ ಹಿಟ್ಟು ಹಾಕಿರೋದ್ರಿಂದ ಆ ಚಿಕನ್ ಮೇಲ್ಗಡೆ ಇರೋವಂಥ ಮಸಾಲ ಸಪ್ರೇಟ್ ಆಗ್ದಲೇ ಇರೋ ಹಾಗೆ, ಅಂದರೆ ಕೆಲವೊಮ್ಮೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡುವಾಗ ಚಿಕನ್ನೇ ಬೇರೆ ಆಗಿಬಿಡುತ್ತೆ, ಅದರಲ್ಲಿ ಹಚ್ಚಿರೋಂಥ ಮಸಾಲನೇ ಸಪ್ರೇಟ್ ಆಗುತ್ತೆ. ಆ ರೀತಿ ಆಗ್ದಲೇ ಇರೋ ಹಾಗೆ ಮೈದಾ ಹಿಟ್ಟು ಬೈಂಡಿಂಗ್ ಥರ ಕೆಲಸ ಮಾಡುತ್ತೆ. ಹಾಗೆ ನಾನು ಇದಕ್ಕೆ ಒಂದು ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಿದ್ದೆ. ಇಲ್ಲಿ ಒಳ್ಳೆ ಕಲರ್ ಕೊಟ್ಟಿದೆ. ಹೊರಗಡೆ ನೀವೇನು ಶಾಪಲ್ಲಿ ಅಥವಾ ರೋಡ್ ಸೈಡಲ್ಲಿ ಕಬಾಬ್ ಅಥವಾ ಚಿಕನ್ 65 ಇದೆಲ್ಲ ತೊಗೊಂಡಾಗ ಒಂದು ರೆಡ್ ಕಲರ್ ಕಾಣಿಸುತ್ತೆ, ಅದು ಅದಕ್ಕೆ ಫುಡ್ ಕಲರ್ ಹಾಕಿರ್ತಾರೆ. ಸೊ ಒಂದು ಹೆಲ್ದಿ ರೀತಿಯಲ್ಲಿ ನಾವು ಮನೇಲೇ ಈ ರೀತಿ ಕೆಂಪು ಕಾಣೋ ಹಾಗೆ ಚಿಕನ್ 65 ಮಾಡ್ಕೋಬೋದು. ನೋಡಿ ಎಷ್ಟು ರುಚಿಯಾಗಿ ಕಾಣಿಸ್ತಾ ಇದೆ, ಅಷ್ಟೇ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿತ್ತು. ಮೇಲ್ಗಡೆಯಿಂದ ಸ್ವಲ್ಪ ಲೈಟಾಗಿ ಕ್ರಿಸ್ಪಿನೆಸ್ ಇರುತ್ತೆ, ಒಳಗಡೆ ಜ್ಯೂಸಿ ಆಗಿರುತ್ತೆ. ನಾನು ಇದಕ್ಕೆ ಕಲರ್ ಬರೋದಕ್ಕೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ನೆನೆಸಿ ರುಬ್ಬಿ ಇಟ್ಕೊಂಡಿದ್ದೀನಿ. ಈ ಥರದ ಕಬಾಬ್ಗೆ, ಚಿಕನ್ 65ಗೆ, ಪನ್ನೀರ್ ರೆಸಿಪಿಗೆ ಇಂಥದಕ್ಕೆಲ್ಲ ನಾವು ಕಲರ್ ಬದಲಾಗಿ ಈ ಥರ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ್ಕಾಯಿ ಪೇಸ್ಟನ್ನ ಹಾಕೊಳ್ಳೋದ್ರಿಂದ ಲೈಟಾಗಿ ನಮಗೆ ಖಾರನೂ ಕೊಡುತ್ತೆ ಹಾಗೆ ಬಣ್ಣನೂ ಕೊಡುತ್ತೆ. ನೋಡಿ ಈ ರೀತಿ ನಾವು ಮೆಣಸಿನ್ಕಾಯಿ ಪೇಸ್ಟನ್ನು ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ರೆ ಇದಕ್ಕೊಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಾಕಿಟ್ಕೊಂಡ್ರೆ ತುಂಬ ದಿನ ಫ್ರಿಡ್ಜಲ್ಲಿ ಇಟ್ಕೊಂಡು ಬೇಕಂದಾಗ ಈ ಥರ ಅಡುಗೆಗಳಿಗೆ ಬಳಸ್ಕೋಬೋದು. ಫುಡ್ ಕಲರ್ ಬದಲಾಗಿ ನೀವು ಈ ರೀತಿ ಟಿಪ್ಸ್ನ ಉಪಯೋಗಿಸ್ಕೋಬೋದು. ಕರೆದ ನಂತರ ಲಾಸ್ಟಲ್ಲಿ ಕರಿಬೇವು ಸೊಪ್ಪು ಹಾಕಿ ಹೋಟೆಲ್ ಸ್ಟೈಲಲ್ಲೇ ನಾವು ಚಿಕನ್ 65 ಸರ್ವ್ ಮಾಡ್ಬೋದು. ಖಂಡಿತ ಈ ರೆಸಿಪಿ ನೀವು ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ.